ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಮೇಷರಾಶಿ, ಇಂದು ನೀವು ನಿಮ್ಮ ಮೂಡ್ನಲ್ಲಿ ಬದಲಾವಣೆಯನ್ನು ಕಾಣುವಿರಿ. ಇದರ ಕಾರಣ ಕೆಲಸದಲ್ಲೂ ನಿಮ್ಮ ಮನಸ್ಸು ಆಗುವುದಿಲ್ಲ. ನಿಮ್ಮ ಕೋಪದ ವ್ಯವಹಾರದ ಮೇಲೆ ನಿಯಂತ್ರಣವನ್ನು ಇಟ್ಟುಕೊಳ್ಳಿ. ಇದು ಸ್ವಲ್ಪವೇ ಸಮಯದ ಮಾತು. ನೀವು ಮತ್ತೆ ಸಾಮಾನ್ಯವಾಗಿ ವ್ಯವಹರಿಸುವಿರಿ. ದಂಪತಿಗಳಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಸಂತೋಷ ಕೊಡುತ್ತಾರೆ. ಸಮಯದ ಆನಂದ ಪಡೆಯಿರಿ. ಸಾಯಂಕಾಲ ಸಂಗಾತಿಯ ಜೊತೆ ಸಮಯ ಕಳೆಯಲು ಹೊರಗೆ ಹೋಗಿ. ಇಂದಿನ ದಿನ ನಿಮಗೆ ನಿಮ್ಮ ಕೆಲಸದವರ ಹತ್ತಿರ ಕೆಲಸ ಮಾಡಿಸಲು ಪ್ರೇರಣೆಯ ಅವಶ್ಯಕತೆ ಇದೆ. ನಿಮ್ಮ ಜೊತೆ ಕೆಲಸ ಮಾಡುವ ರೀತಿ ಅಥವಾ ದುಡ್ಡನ್ನು ಕಟ್ಟುವ ದಿನಾಂಕ ಹತ್ತಿರ ಬರುತ್ತಾ ಇದೆ. ನೀವು ಸಫಲರಾಗಲು ತುಂಬಾ ಕಷ್ಟಪಡಬೇಕಾಗುತ್ತದೆ. ಮನೆಗೆ ಬಂಡವಾಳ ಅಥವಾ ಯಾವುದಾದ್ರೂ ಲೋನ್ಗೆ ನಿವೇದಿಸಲು ಇಂದು ತುಂಬಾ ಒಳ್ಳೆಯ ದಿನವಾಗಿದೆ. ಗ್ರಹ ಮತ್ತು ನಕ್ಷತ್ರಗಳು ಸಂಕೇತಿಸುತ್ತಿವೆ ಇಂದು ನಿಮ್ಮ ಜೀವನದಲ್ಲಿ ಶುಭ ಪರಿವರ್ತನೆ ಆಗುವಂತಿದೆ. ಅದರ ಆನಂದ ಅನುಭವಿಸಿ ಮುಂದೆ ಸಾಗಿ. ನಿಮಗೆ ಅನಿಸುವುದು ನೀವು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದೀರಿ ಎಂದು. ಯಾರು ಹೊಟ್ಟೆಯ ಕಾಯಿಲೆಯಿಂದ ನರಳುತ್ತಿರುವರೋ ಅಂಥವರಿಗೆ ಇಂದು ವಿಶ್ರಾಂತಿ ದೊರೆಯುವುದು. ಇಂದು ನಿಮಗೆ ನಿಮ್ಮ ಕಾಯಿಲೆಯಿಂದ ಪರಿಹಾರ ದೊರೆಯುವುದು. ನೀವು ಮಾತ್ರ ಊಟದ ಬಗ್ಗೆ ಗಮನವಹಿಸಿ ಹಾಗೂ ಇದನ್ನು ನಿಮ್ಮ ಜೀವನದ ಭಾಗವಾಗಿಸಿಕೊಳ್ಳಿ. ಇದರಿಂದ ನಿಮಗೆ ಭವಿಷ್ಯದಲ್ಲಿ ಲಾಭ ದೊರೆಯುವುದು. ನೀವು ಬೇಗ ಗುಣವೂ ಆಗುವಿರಿ. ವೃಷಭ ರಾಶಿ, ಇಂದು ನೀವು ನಿಮ್ಮ ಸಂಪ್ರೇಷಣ ಕಲೆಯನ್ನು ಉಪಯೋಗಿಸಬೇಕಾಗುತ್ತದೆ. ಇಂದು ನೀವು ನಿಮ್ಮನ್ನು ಅದು ಕೂಡ ಬೇರೆಯವರಿಂದ ಆಗಿರುವಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ನೋಡುತ್ತೀರಿ. ನೀವು ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಈ ಪರಿಸ್ಥಿತಿಯಿಂದ ಹೊರಬರಬೇಕು. ಸರಿಯಾಗಿ ಯೋಚನೆ ಮಾಡಿ ಮುಂದಿನ ಹೆಜ್ಜೆ ಇಟ್ಟು ಅದರಿಂದ ನಿಮ್ಮನ್ನು ನೀವು ಹೊರಗೆ ತನ್ನಿ. ಇಂದು ನಿಮ್ಮ ಪ್ರೇಮ ಸಂಬಂಧವು ಮುರಿದು ಬೀಳುವುದರಿಂದ ಖೇದ ಉಂಟಾಗಬಹುದು. ಇಬ್ಬರ ನಡುವೆ ದೂರವು ಬಹಳವಾಗಿದೆ. ಈ ವಿಷಯವು ಜಾಸ್ತಿ ಪ್ರಭಾವ ಬೀಳದಂತೆ ನೋಡಿಕೊಳ್ಳಿ. ಯಾಕೆಂದ್ರೆ ಶೀಘ್ರದಲ್ಲಿಯೇ ನೀವು ಹೊಸ ಪ್ರೀತಿಯನ್ನು ಪಡೆಯುವಿರಿ. ಇಂದು ನೀವು ಕೆಲಸದಲ್ಲಿ ಸ್ವಲ್ಪ ಮಹತ್ವಪೂರ್ಣವಾದದ್ದನ್ನು ಪಡೆಯುವಿರಿ. ಇದು ಏನೂ ಅಲ್ಲ, ಏಕೆಂದರೆ ನೀವು ಈ ವಿಷಯದ ಮೇಲೆ ಯೋಚಿಸೇ ಇಲ್ಲ. ಇದು ಅನಪೇಕ್ಷಿತವಾಗಿ ಆಗಿ ಹೋಗಿದೆ. ನಿಮಗೆ ಎಲ್ಲ ಪ್ರಯತ್ನಗಳ ಫಲವೂ ಸಿಗುತ್ತದೆ. ಇದರಿಂದ ನೀವು ನಿಮ್ಮ ವ್ಯಾವಸಾಯಿಕವಾದ ಭವಿಷ್ಯವನ್ನು ಮಾಡುತ್ತೀರಿ. ಹೊಸ ಕಾರನ್ನು ಕೊಂಡುಕೊಳ್ಳಲು ಯೋಚಿಸುತ್ತಿದ್ದರೆ ಇಂದಿನ ದಿನ ಒಳ್ಳೆಯದು. ಇಂದು ಡೀಲರ್ ಹತ್ತಿರ ಹೋಗಿ ಕಾರು ಶೋರೂಮ್ನಲ್ಲಿ ಹೊಸ ಕಾರನ್ನು ನೋಡಿ ಅದನ್ನು ಖರೀದಿಸಿ. ನಿಮಗೆ ಅನ್ನಿಸುತ್ತಿರಬಹುದು ಕಾರು ಇಲ್ಲದೆ ನಿಮ್ಮ ಜೀವನ ಒಣಗಿದಂತೆ ಇದೆ ಎಂದು. ಆದ್ದರಿಂದ ಇಂದೇ ಖರೀದಿಸಿಬಿಡಿ, ಮಜಾ ಸಿಗುತ್ತದೆ. ಈ ಸಲ ಯಾವುದಾದರೂ ಬೆಂಕಿಯ ಅಥವಾ ವಿದ್ಯುತ್ ಯಂತ್ರಗಳನ್ನು ಉಪಯೋಗಿಸುವಾಗ ಯಾವುದೇ ರೀತಿಯ ದುರ್ಘಟನೆ ನಡೆಯದಂತೆ ಗಮನವಹಿಸಿ. ಇಲ್ಲದಿದ್ದರೆ ಯಾವುದಾದರೂ ದುರ್ಘಟನೆ ಅಥವಾ ಪೆಟ್ಟಾಗುವ ಸಂಭವವಿದೆ. ಇಂದು ನೀವು ಎಲೆಕ್ಟ್ರಾನಿಕ್ ಯಂತ್ರವನ್ನು ಉಪಯೋಗಿಸುವುದರಿಂದ ಎಲೆಕ್ಟ್ರಿಕ್ ಶಾಕ್ ಕೂಡ ಹೊಡೆಯಬಹುದು ಹಾಗೂ ವಿದ್ಯುತ್ ಯಂತ್ರ ಕೆಟ್ಟು ಹೋಗಬಹುದು. ನೀವು ಅದನ್ನು ಆದಷ್ಟು ಬೆಂಕಿಯಿಂದ ದೂರವಿದ್ದರೆ ಒಳ್ಳೆಯದು, ಇಲ್ಲದಿದ್ದರೆ ಸುಡಲೂಬಹುದು. ಮಿಥುನ ರಾಶಿ, ಇಂದು ಯಾವುದಾದರೂ ಪರಿವಾರದ ಸಮಾರಂಭ ಆಗಬಹುದು. ಆದ್ದರಿಂದ ಹೊರಗೆ ಹೋಗಲು ಸಿದ್ಧರಾಗಿ. ಇದು ಮಜಾ ಮಾಡುವ ಸಮಯ. ಈ ಪಾರಿವಾರಿಕ ಸಮಾರಂಭ ನಿಮಗೆ ಹಾಗೂ ನಿಮ್ಮ ಮನೆಯವರಿಗೆ ಹೆಚ್ಚು ಖುಷಿಯನ್ನು ತಂದುಕೊಡುತ್ತದೆ. ಇಂದಿನ ದಿನ ನಿಮ್ಮವರ ಜೊತೆ ಮಜಾ ಮಾಡುವುದಾಗಿದೆ. ಈ ಸಮಯದ ಪೂರ್ತಿ ಸಂತೋಷವನ್ನು ಅನುಭವಿಸಿ. ಇಂದಿನ ದಿನ ರೋಮ್ಯಾನ್ಸ್ನಿಂದ ತುಂಬಿದೆ. ರಾತ್ರಿ ಊಟವಾದ ನಂತರ ಬೆಳದಿಂಗಳ ರಾತ್ರಿಯಲ್ಲಿ ವಿಹಾರದ ಆನಂದ ಪಡೆಯಿರಿ. ಇಂದಿನ ದಿನ ನಿಮ್ಮ ಹತ್ತಿರದ ವ್ಯಕ್ತಿಯ ಜೊತೆ ಪಾಲುದಾರರಾಗಲು ಉತ್ಸುಕರಾಗಿರುವಿರಿ. ಯಾವುದೇ ಕೆಲಸಕ್ಕಾಗಲಿ ಒಪ್ಪಿಗೆ ಕೊಡುವ ಮುನ್ನ ಒಮ್ಮೆ ಯೋಚಿಸಿ. ನಿಮಗೆ ಒಳ್ಳೆಯ ಸಮಯ ಬರುವವರೆಗೂ ತಡೆಯಿರಿ. ವಿದೇಶಿ ಬಂಡವಾಳದಿಂದ ನಿಮಗೆ ಆರ್ಥಿಕ ಲಾಭ ಆಗುವ ಸಂಕೇತವಿದೆ. ನೀವು ನಿಮ್ಮ ವ್ಯಾಪಾರವನ್ನು ವಿದೇಶದಲ್ಲಿ ಹರಡಲು ಯೋಚಿಸುತ್ತಿದ್ದರೆ ಇಂದು ತುಂಬಾ ಒಳ್ಳೆಯ ದಿನ. ಈ ಸಮಯ ಪ್ರಾಪರ್ಟಿ ಡೀಲ್ನ ಸಂಕೇತವಿದೆ. ನೀವು ಸರಿಯಾಗಿ ಯೋಚಿಸಿ ಬಂಡವಾಳ ಹೂಡಿದರೆ ಭವಿಷ್ಯದಲ್ಲಿ ಲಾಭವಿದೆ. ನಿಮ್ಮ ಆಯ್ಕೆಯನ್ನು ಸರಿಯಾಗಿ ಮಾಡಿ, ಆದರೆ ಈ ಅನುಕೂಲದ ಉಪಯೋಗವನ್ನು ಭವಿಷ್ಯದಲ್ಲಿ ನಿಮ್ಮ ಸಫಲತೆಗೆ ಮಾಡಿ. ಇಂದು ನೀವು ಆರೋಗ್ಯವನ್ನು ಅನುಭವಿಸುವಿರಿ. ಆದ್ದರಿಂದ ಯಾವುದೇ ಆರೋಗ್ಯ ತೊಂದರೆಯ ಸುದ್ದಿ ಸಿಗುವುದಿಲ್ಲ. ನಿಮ್ಮ ಮಾನಸಿಕ ಹಾಗೂ ಶಾರೀರಿಕ ಶಕ್ತಿ ನಿಮಗೆ ಶಕ್ತಿ ನೀಡುವುದು. ಇಂದು ನೀವು ನಿಮ್ಮ ಆರೋಗ್ಯದ ಆನಂದ ಪಡೆಯಿರಿ. ಇಂದು ನೀವು ತಿರುಗಾಡಿ ಅಥವಾ ಯಾರಾದರೂ ಜೊತೆ ಮಾತಾಡಿ ಆಟವಾಡಿ. ನಿಮ್ಮ ಶಕ್ತಿಯ ಸ್ಥಳ ಇಂದು ಎತ್ತರದಲ್ಲಿ ಇರುವುದು. ಕರ್ಕರಾಶಿ, ಇಂದು ಅಚಾನಕವಾಗಿ ನಿಮ್ಮ ಯಾರಾದರೂ ಸ್ನೇಹಿತರು ನಿಮಗೆ ಇಮೇಲ್ ಕಳಿಸುವರು ಅಥವಾ ಫೋನ್ ಮಾಡುವರು. ಈ ಸ್ನೇಹಿತರು ಕೆಲವು ದಿನಗಳ ಮಟ್ಟಿಗೆ ನಿಮ್ಮ ಮನೆಯಲ್ಲಿ ಉಳಿದುಕೊಳ್ಳಲು ಬರಬಹುದು. ಅವರನ್ನು ಉಪಚಾರ ಮಾಡಲು ತಯಾರಾಗಿರಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಮಜಾ ಮಾಡಿ. ಇಂದು ನೀವು ಇಬ್ಬರು ಪ್ರೀತಿಯ ಆಸೆಯನ್ನು ಮಾಡುವಿರಿ.
ನಿಮ್ಮ ಇಚ್ಛೆಯನ್ನು ತೋರಿಸುವುದರಿಂದ ಪ್ರೀತಿ ಇನ್ನೂ ಆಳವಾಗುತ್ತದೆ. ನೀವೇನಾದರೂ ಬ್ಯಾಂಕ್ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಆಗ ತುಂಬಾ ಸಮಯದ ನಂತರ ಇಂದು ನಿಮಗೆ ಪ್ರಗತಿಯ ಮಾರ್ಗವು ಸಿಗುತ್ತದೆ. ಎಲ್ಲರ ಜೊತೆಯಲ್ಲಿ ಚೆನ್ನಾಗಿರುವ ಸಂಬಂಧ ಇಟ್ಟುಕೊಳ್ಳಿ, ಇದು ನಿಮಗೆ ಲಾಭವಾಗುತ್ತದೆ. ನಿಮಗೆ ಕಾರ್ಯಾಲಯದಲ್ಲಿ ನಿಮ್ಮ ಒಳ್ಳೆಯ ವ್ಯವಹಾರವನ್ನು ಇಟ್ಟುಕೊಳ್ಳಬೇಕಾಗುತ್ತದೆ. ನಿಮಗೆ ಗೊತ್ತೇ ಆಗುವುದಿಲ್ಲ ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಯಾಗುವುದು. ಇಂದು ನಿಮ್ಮ ಆರ್ಥಿಕ ವಿಷಯದಲ್ಲಿ ಅಭಿವೃದ್ಧಿ ಕಾಣುವುದು. ನೀವು ಸಂತೋಷವನ್ನು ಪಡುವಿರಿ. ನಿಜವಾಗಿ ಹೇಳಬೇಕೆಂದರೆ ಇದು ನಿಮ್ಮ ಕಠಿಣ ಪರಿಶ್ರಮದ ಫಲವಾಗಿದೆ. ಈಗ ದೊರೆಯುತ್ತಿರುವ ಲಾಭವನ್ನು ಪಡೆಯಿರಿ. ಇಂದು ನೀವು ಒತ್ತಡದಲ್ಲಿ ಇರದಂತೆ ಪ್ರಯತ್ನಿಸಿ. ಯಾವುದಾದರೂ ವಿಷಯವನ್ನು ತೆಗೆದುಕೊಂಡು ಟೆನ್ಷನ್ ಮಾಡಿಕೊಳ್ಳಬಹುದು. ನಿಮಗೆ ಬ್ಲಡ್ ಪ್ರೆಷರ್ನಂತಹ ಸಮಸ್ಯೆ ಇದ್ದರೆ ನೀವು ವಿಶ್ರಾಂತಿ ಪಡೆಯಲು ಸಮಯ ಕೊಟ್ಟುಕೊಳ್ಳಿ, ಏಕೆಂದರೆ ಅದರ ಕೆಟ್ಟ ಪರಿಣಾಮ ನಿಮ್ಮ ಆರೋಗ್ಯದ ಮೇಲೆ ಬೀಳದೇ ಇರಲಿ ಎಂದು. ತಾಳ್ಮೆಯು ಬೇಗ ಎಲ್ಲವನ್ನು ಸರಿ ಮಾಡುವುದರಲ್ಲಿ ನಿಮಗೆ ಸಹಾಯ ಮಾಡುತ್ತದೆ. ಸಿಂಹರಾಶಿ, ಇಂದು ನಿಮಗೆ ಯಾರೊಡನೆಯಾದರೂ ಹೊಸ ಸಂಬಂಧ ಕಾಯಂ ಆಗಬಹುದು. ಇದು ಪ್ರೇಮಕ್ಕೆ ಸಂಬಂಧಿಸಿರುವುದಿಲ್ಲ, ಇದು ಸ್ನೇಹ ಅಥವಾ ಗುರು ಶಿಷ್ಯನ ಸಂಬಂಧವಾಗಿರುತ್ತದೆ. ಇಂದು ನಿಮ್ಮ ಜೀವನದಲ್ಲಿ ಎಂಥ ವ್ಯಕ್ತಿ ಬರುತ್ತಾರೆ ಎಂದರೆ ಅವರು ನಿಮಗೆ ಸರಿಯಾದ ಮಾರ್ಗದರ್ಶನ ಮಾಡುತ್ತಾರೆ. ನೋಡಿ, ಈ ಸಂಬಂಧ ನಿಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತದೆ ಎಂದು. ಇಂದು ನೀವು ಪ್ರೀತಿಯಲ್ಲಿ ನಿರಾಶರಾಗುವಿರಿ. ಹಲವು ಪ್ರಯತ್ನಗಳ ನಂತರ ನಿಮಗೆ ಪ್ರೀತಿಯಲ್ಲಿ ಸಫಲತೆ ಸಿಗುತ್ತಿಲ್ಲ ಎನಿಸಬಹುದು. ನಿಮಗೆ ಸ್ವಲ್ಪ ಚಿಂತೆಯಿಂದ ಮುಕ್ತಿ ಕೊಡಿ. ನೀವು ಎಷ್ಟು ಸಹಜ ಮತ್ತು ಸ್ವಾಭಾವಿಕವಾಗಿರುತ್ತೀರೋ ಅಷ್ಟು ಜನರು ನಿಮ್ಮ ಕಡೆ ಆಕರ್ಷಿತರಾಗುತ್ತಾರೆ. ಸೂಚನಾ ಪ್ರಾದ್ಯೋಗಿಕಿಯ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಇಂದಿನ ದಿನ ಅವಸರದಿಂದ ತುಂಬಿದೆ. ನಿಮಗೆ ನಿಮ್ಮ ಸಹ ಕೆಲಸದಾರರ ಸಹಾಯದಿಂದ ತುಂಬಾ ಸಫಲತೆ ಸಿಗುತ್ತದೆ. ಅದು ನಿಮ್ಮ ಕೆಲಸಕ್ಕಿಂತ ಕಮ್ಮಿಯಾಗಿರುತ್ತದೆ. ಇದರ ಜೊತೆಯಲ್ಲಿಯೇ ಮುಂದುವರಿಯಲು ಯೋಜನೆಗಳನ್ನು ಮಾಡಿಕೊಳ್ಳಬೇಕು. ಇಂದು ಯಾವುದಾದರೂ ಬಿಸಿನೆಸ್ ಕಡೆಯಿಂದ ನಿಮಗೆ ಒಳ್ಳೆಯ ಹಣ ಹರಿದು ಬರುವುದು. ತುಂಬಾ ಅವಶ್ಯಕವಾದ ವಸ್ತುಗಳನ್ನು ಕೊಂಡುಕೊಳ್ಳಲು ಇರದೇ ಆಗುವುದಿಲ್ಲ. ಆದ್ದರಿಂದ ಸಾಧ್ಯವಾದಷ್ಟು ಒಳ್ಳೆಯ ಆಯ್ಕೆ ಹಾಗೂ ಒಳ್ಳೆಯ ಆರ್ಥಿಕ ಯೋಜನೆ ಮಾಡಿ. ಹೆಚ್ಚು ಒತ್ತಡದಿಂದ ತಲೆನೋವು ಇರುವುದು, ಆದ್ದರಿಂದ ನಿಧಾನವಾಗಿ ಕೆಲಸ ಮಾಡಿ. ಸಣ್ಣ ಟೆನ್ಷನ್ಗಳಿಂದಲೂ ತೊಂದರೆಗಳಿಂದಲೂ ತಲೆನೋವು ಬರುತ್ತದೆ. ಆದ್ದರಿಂದ ನಿಮ್ಮನ್ನು ನೀವು ಶಾಂತರಾಗಿ ಇಟ್ಟುಕೊಳ್ಳಿ. ನೀವು ಒತ್ತಡವನ್ನು ಕಡಿಮೆ ಮಾಡಲು ಯೋಗ ಮಾಡಿ. ಕನ್ಯಾ ರಾಶಿ, ನೆನಪಿದೆಯೇ? ನೀವು ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಸ್ವಲ್ಪ ಪರಿವರ್ತನೆ ಮಾಡಲು ಯೋಚಿಸಿದ್ದೀರಿ. ಮನೆಯಲ್ಲಿ ಶಾಂತಿಯ ವಾತಾವರಣ ಇರುವುದರಿಂದ ನೀವು ಸುಲಭವಾಗಿ ಯಾವುದೇ ಪರಿವರ್ತನೆಯನ್ನು ಬೇಕಾದರೂ ಮಾಡಬಹುದು. ನಿಮಗೆ ಸಹಾಯದ ಅವಶ್ಯಕತೆ ಇದ್ದರೆ ನಿಮ್ಮ ಪರಿವಾರದವರೊಡನೆ ಸಹಾಯ ಕೇಳಲು ಹಿಂಜರಿಯಬೇಡಿ. ದಿನದ ಕೊನೆಯವರೆಗೂ ನಿಮ್ಮನೆಯ ಹೊರಗಿನ ಕೆಲಸ ಮುಗಿಸಿಕೊಳ್ಳಿ. ನಿಮಗೆ ಅನಿಸುತ್ತದೆ, ಏನೂ ಕಾರಣವಿಲ್ಲದೆ ನೀವು ನಿಮ್ಮ ಸಂಗಾತಿಯ ಮೇಲೆ ಕೋಪ ತೋರಿಸಬೇಡಿ. ನಿಮ್ಮ ಉಚಿತ ವ್ಯವಹಾರದಿಂದ ನಿಮ್ಮ ತಪ್ಪನ್ನು ದೂರ ಮಾಡಲು ಪ್ರಯತ್ನಿಸಿ. ಇಂದು ನಿಮ್ಮ ಸಹಕರ್ಮಿಯು ನಿಮ್ಮನ್ನು ಕೆಳಗಿಳಿಸಲು ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಾರೆ, ಆದರೆ ನಿಮ್ಮ ಸಮರ್ಪಣೆಯ ಬಲದಿಂದ ನೀವು ಮುಂದೆ ಹೋಗುವಿರಿ. ಇಂದು ನಿಮಗೆ ಈ ಮಾತಿನ ಮೇಲೆ ಧ್ಯಾನವನ್ನು ಇಡಲು ಅವಶ್ಯಕತೆ ಇದೆ. ಎಲ್ಲರೂ ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ? ನಕಾರಾತ್ಮಕವಾದ ವಾತಾವರಣವು ಸ್ವಲ್ಪವೇ ಇದೆ, ಆದರೆ ಸ್ವಲ್ಪ ಸ್ವಲ್ಪ ನೋಡುವುದರಿಂದ ನಿಮಗೆ ಇದು ದೊಡ್ಡದಾಗಿ ಕಾಣುತ್ತದೆ. ಈ ವಿಷಯವಾಗಿ ನಿಮ್ಮ ಬಾಸ್ನ ಹತ್ತಿರ ಮಾತನಾಡಲು ಹಿಂಜರಿಯಬೇಡಿ. ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳುವ ನಿಮ್ಮ ಸಾಮರ್ಥ್ಯ ಮತ್ತು ಧೈರ್ಯದ ಬಲದಿಂದ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಗೆ ಬರುವಿರಿ. ನಿಮ್ಮ ಪ್ರದರ್ಶನ ಮತ್ತು ಸಂಪಾದನೆಯ ಸಾಮರ್ಥ್ಯವನ್ನು ಹೆಚ್ಚಿಸಲು ಎಲ್ಲ ಮುಖ್ಯವಾದ ವಿಷಯಗಳ ಬಗ್ಗೆ ಗಮನ ಕೊಡಿ. ಬಿಸಿನೆಸ್ನ ಗಡಿಬಿಡಿಯಲ್ಲಿ ತೆಗೆದುಕೊಂಡ ಯಾವುದಾದರೂ ನಿರ್ಧಾರ ನಿಮಗೆ ನಷ್ಟವನ್ನು ಉಂಟು ಮಾಡಬಹುದು. ಸಕಾರಾತ್ಮಕವಾಗಿ ಯೋಚಿಸಿ, ಫಲಿತಾಂಶ ಒಳ್ಳೆಯದಾಗುವುದು. ಇಂದು ನೀವು ನಿಮ್ಮ ಪರಿವಾರದವರ ಜೊತೆ ವ್ಯಾಯಾಮ ಮಾಡಲು ಮಾರ್ಗ ಹುಡುಕಬೇಕು. ಇಂದು ನೀವೆಲ್ಲರೂ ಹೊರಗೆ ಹೋಗಿ ವ್ಯಾಯಾಮ ಮಾಡುವ ಅವಶ್ಯಕತೆ ಇದೆ ಮತ್ತು ಇದರಿಂದ ನಿಮಗೆ ಮಜಾ ಸಿಗುತ್ತದೆ. ಒಟ್ಟಿಗೆ ವ್ಯಾಯಾಮ ಮಾಡುವುದರಿಂದ ನಿಮಗೆ ಚೆನ್ನಾಗಿ ಅನ್ನಿಸಿದರೆ ಇದನ್ನು ಇನ್ನೂ ತುಂಬ ದಿನಗಳು ಮುಂದುವರಿಸಬಹುದು. ಇಂದು ಎಲ್ಲರೂ ನಿಮಗೆ ಈ ಕೆಲಸಕ್ಕೆ ಪ್ರಶಂಸೆಯನ್ನು ನೀಡುವರು. ತುಲಾರಾಶಿ, ಇಂದು ನಿಮಗೆ ಸಮಾಧಾನವನ್ನು ತೋರಿಸುವಂತ ಅವಶ್ಯಕತೆ ಇದೆ, ಏಕೆಂದರೆ ತಪ್ಪು ತಿಳುವಳಿಕೆಯಿಂದ ನಿಮ್ಮ ಹಾಗೂ ನಿಮ್ಮವರ ಮಧ್ಯೆ ಜಗಳವಾಗುವ ಸಂಭವವಿದೆ. ಈ ಪ್ರಿಯ ಜನ ನಿಮ್ಮ ಪರಿವಾರದವರು, ಸ್ನೇಹಿತರು ಅಥವಾ ನಿಮ್ಮ ಸಹಕರ್ಮಿಗಳು ಆಗಬಹುದು. ನೀವು ನಿಮ್ಮ ಕೋಪದ ಮೇಲೆ ಹಿಡಿತವಿಟ್ಟುಕೊಂಡು ಬೇರೆಯವರಿಗೆ ನಿಮ್ಮ ಮಾತಿನಿಂದ ದುಃಖವಾಗದಂತೆ ನೋಡಿಕೊಂಡರೆ ಈ ಜಗಳವಾಗದಂತೆ ತಡೆಯಬಹುದು. ಇವಾಗಿರುವ ಸಂಬಂಧ ಬಿಟ್ಟು ಇನ್ನೊಂದು ಸಂಬಂಧ ಮಾಡುವ ಪ್ರಯತ್ನವನ್ನು ದೂರ ಇಡಿ. ಅದು ನಿಮಗೆ ಸಮಸ್ಯೆಯನ್ನು ತಂದಿಡುವ ಹೊರತಾಗಿ ಬೇರೆ ಏನನ್ನೂ ಕೊಡುವುದಿಲ್ಲ. ನಕಾರಾತ್ಮಕವಾಗಿ ಯೋಚಿಸುವ ಕಾರಣದಿಂದ ಇವಾಗಿನ ಸಂಬಂಧದ ಬದಲಾಗಿ ಇನ್ನೊಂದು ಸಂಬಂಧ ಚೆನ್ನಾಗಿ ಅನ್ನಿಸಬಹುದು, ಆದರೆ ಅದು ಬೇಗ ಮುಗಿದು ಹೋಗುತ್ತದೆ. ನೀವು ನಿಮ್ಮ ಸಂಬಂಧದ ಮೇಲೆ ನಂಬಿಕೆ ಇಡಿ.
ಇಲ್ಲವಾದರೆ ನಿಮ್ಮ ದುರ್ಗತಿ ನಿಶ್ಚಯ. ಇವತ್ತು ನೀವು ಈ ಆಕರ್ಷಣೆಯಿಂದ ದೂರ ಇರಿ. ನೀವೇನಾದರೂ ಯೋಜನೆಯಂತೆಯೇ ನಡೆಯುತ್ತಿದ್ದರೆ ನಿಮಗೆ ಅನಪೇಕ್ಷಿತವಾದ ಕ್ಷೇತ್ರದಲ್ಲಿಯೂ ಸಫಲತೆಯೂ ಸಿಗುತ್ತದೆ. ನಿಮ್ಮ ಕಾರ್ಯಸ್ಥಳದಲ್ಲಿ ಆಗುವ ಹೊಸ ವಸ್ತುಗಳ ಬಗೆಗೆ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ರೀತಿ ಆಗುತ್ತದೆ, ಇದೆಲ್ಲ ಹಿಂದೆಯೇ ಯೋಜನೆ ಮಾಡಿಕೊಂಡಿರುವಂತೆ. ಮತ್ತು ನಿಮ್ಮ ಅಧಿಕಾರಿಯು ನಿಮ್ಮ ಕ್ಷಮತೆಯನ್ನು ನೋಡುತ್ತಾರೆ. ಕೆಲವು ಆರ್ಥಿಕ ಡೀಲ್ ಮಾಡಲು ಇಂದಿನ ದಿನ ತುಂಬಾ ಚೆನ್ನಾಗಿದೆ. ಆದರೆ ಕೊಟ್ಟು ತೆಗೆದುಕೊಳ್ಳುವುದರಲ್ಲಿ ಯಾವುದಾದ್ರೂ ದೊಡ್ಡ ಹೆಜ್ಜೆ ಮುಂದಿಡಲು ಇಂದಿನ ದಿನ ಚೆನ್ನಾಗಿಲ್ಲ. ಇಂದು ಇದ್ದಕ್ಕಿದ್ದಂತೆ ಲಾಭ ಪಡೆಯುವುದಕ್ಕಿಂತ ನಿಧಾನವಾದರೂ ನಿಶ್ಚಿತವಾಗಿ ಲಾಭ ದೊರೆಯುವಂತಹ ವಿಕಲ್ಪವನ್ನು ಹುಡುಕಿ. ಇದೇ ಪ್ಲಾನ್ನಲ್ಲಿ ಯಾವುದಾದರೂ ದೊಡ್ಡ ಬಂಡವಾಳ ಆರಿಸಿಕೊಳ್ಳಿ. ನೀವೇನಾದರೂ ಹಾರ್ಟ್, ಬ್ಲಡ್ ಪ್ರೆಷರ್ ಹಾಗೂ ಭಾರವಾದ ತೂಕವನ್ನು ಹೊಂದಿರುವ ವ್ಯಕ್ತಿಯಾದರೆ ಇಂದು ನಿಮಗೆ ಕೆಲವು ತೊಂದರೆಗಳು ಬರಬಹುದು. ನೆನಪಿನಲ್ಲಿ ಇಟ್ಟುಕೊಳ್ಳಿ, ಇವೆರಡು ಎಂತಹ ಅಪಾಯಕಾರಿ ಕಾಯಿಲೆಗಳೆಂದರೆ ನಿಮ್ಮ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುತ್ತವೆ. ಆದ್ದರಿಂದ ಈ ಕಾಯಿಲೆಗಳನ್ನು ದೂರ ಮಾಡಲು ಕಠಿಣ ಶ್ರಮ ಬಳಸಿ. ಇದರಿಂದೇನಾದರೂ ಇವು ಕಂಟ್ರೋಲ್ಗೆ ಬರಲಿ. ವೃಶ್ಚಿಕ ರಾಶಿ, ನಿಮ್ಮ ಪರಿಸ್ಥಿತಿ ಹೇಗೆ ಇರಲಿ, ನೀವು ಮಾತ್ರ ಧೈರ್ಯ ಕಳೆದುಕೊಳ್ಳಬೇಡಿ. ಇಂದು ಸಣ್ಣ ಪುಟ್ಟ ಜಗಳ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಬೇರೆಯವರ ಜೊತೆ ನಿಮ್ಮ ನಡವಳಿಕೆಯನ್ನು ಚೆನ್ನಾಗಿ ಇಟ್ಟುಕೊಳ್ಳಿ. ನೀವು ಧೈರ್ಯದಿಂದ ಇದ್ದರೆ ಈ ಕೆಟ್ಟ ಸಮಯವು ಹೊರಟು ಹೋಗುವುದು. ಈ ಮಾತು ನಂಬಿ ನಿಮ್ಮಲ್ಲಿ ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿ ಇದೆ. ಇಂದು ನಿಮಗೆ ನಿರಾಶೆಯಾಗುತ್ತದೆ, ಉದಾಸೀನ ಆಗುತ್ತದೆ. ಏಕೆಂದರೆ ನೀವು ಪ್ರೀತಿಸಿದವರು ನಿಮಗೆ ಸರಿಯಾದ ಉತ್ತರ ನೀಡಿಲ್ಲ ಎಂದು. ನೀವು ಅವರನ್ನು ಓಲೈಸಿಲ್ಲ. ಧೈರ್ಯವಾಗಿರಿ ಮತ್ತು ನಿಮ್ಮ ಫೀಲಿಂಗ್ಸ್ ಮೇಲೆ ಕಂಟ್ರೋಲ್ ಇರಲಿ. ಸಫಲತೆ ಸಿಗುತ್ತದೆ. ನೀವೇನಾದರೂ ಈ ದಿನಗಳಲ್ಲಿ ಕೆಲಸದಲ್ಲಿ ಇಲ್ಲದೇ ಇದ್ದರೆ ಆಗ ಇಂದಿನ ದಿನ ಶುಭ ಸಮಾಚಾರ ಬರುತ್ತದೆ. ನಿಮ್ಮ ವಿಶ್ವಾಸವನ್ನು ಇಟ್ಟುಕೊಳ್ಳಿ ಮತ್ತು ಅವಕಾಶಗಳ ಬಗೆಗೆ ಯೋಚಿಸುತ್ತಾ ಇರಿ. ಇಂದು ನಿಮಗೆ ಒಳ್ಳೆಯ ಸ್ಥಾನವೂ ಸಿಗುತ್ತದೆ. ಅದು ನೀವು ಯೋಚಿಸದೇ ಇದ್ದಂತಹ ಕಡೆಯಿಂದ. ಈ ಅವಸರದ ಪೂರ್ತಿ ಲಾಭವನ್ನು ಪಡೆಯಿರಿ. ನೀವು ನೋಡುವಿರಿ, ದೂರ ವಿದೇಶದಲ್ಲಿ ಯಾವುದೋ ಮನುಷ್ಯ ಆರ್ಥಿಕ ರೂಪದಲ್ಲಿ ನಿಮಗೆ ಲಾಭದಾಯಕವಾಗಿ ಸಾಬೀತು ಆಗಿರುವರು. ಈ ಲಾಭ ನೆಟ್ವರ್ಕ್ನಿಂದ ಫಲವಾಗಿದೆ. ಹೀಗೆ ಕೆಲಸ ಮಾಡುತ್ತೀರಿ, ಇನ್ನೂ ಲಾಭ ದೊರೆಯುವುದು. ಇಂದು ನೀವು ಯಾವುದೇ ತರಹದ ದುರ್ಘಟನೆಯಿಂದ ತಪ್ಪಿಸಿಕೊಂಡು ಇರಬೇಕು. ಯಾವುದಾದ್ರೂ ಭಾರವಾದ ವಸ್ತುವನ್ನು ಎತ್ತುವ ಸಮಯದಲ್ಲಿ ಅಥವಾ ನುಣುಪಾದ ನೆಲದಲ್ಲಿ ನಡೆಯುವ ಸಮಯದಲ್ಲಿ ನೀವು ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ. ಇಂದು ಯಾವುದೇ ಕೆಲಸವನ್ನು ಆಲಸ್ಯದಿಂದ ಮಾಡದೇ ಇರುವಂತೆ ಪ್ರಯತ್ನಿಸಿ, ಏಕೆಂದರೆ ಇದರ ಪರಿಣಾಮ ಎಚ್ಚರಿಕೆ ಪೂರ್ಣವಾಗಿರುವುದು. ಇಂದು ನೀವು ಯಾವುದೇ ಕೆಲಸವನ್ನು ಏಕಾಗ್ರತೆ ಹಾಗೂ ಲಕ್ಷ್ಯದಿಂದ ಮಾಡಿದರೆ ನಿಮಗೆ ಒಳ್ಳೆಯದಾಗುವುದು. ಧನುರಾಶಿ, ಈ ದಿನಗಳಲ್ಲಿ ನಿಮ್ಮ ಸಂಬಂಧಗಳು ಗಟ್ಟಿಗೊಳ್ಳುತ್ತವೆ ಹಾಗೂ ನಿಮ್ಮ ಅಕ್ಕಪಕ್ಕದ ಜನ ನಿಮ್ಮ ಸಂತೋಷದ ಸ್ಥಳವಾಗಿದ್ದಾರೆ. ಇಂದು ನೀವು ಚೆನ್ನಾಗಿ ಮಜಾ ಮಾಡಿ, ಏಕೆಂದರೆ ನೀವು ಇದರ ಹಕ್ಕುದಾರರು. ರೋಮಾನ್ಸ್ನ ವಿಷಯದಲ್ಲಿ ಇವತ್ತಿನ ದಿನ ನಿಮಗೆ ತುಂಬಾ ಅನುಕೂಲವಾಗಿಲ್ಲ. ನಿಮ್ಮ ಆಸೆಯಂತೆ ಪಾರ್ಟ್ನರ್ನ ಬಗ್ಗೆ ನಿಮ್ಮ ಪರಿವಾರದವರ ಕಡೆಯಿಂದ ನಿಮಗೆ ವಿರೋಧವನ್ನು ಎದುರಿಸುವ ಸಮಯ ಬರುತ್ತದೆ. ಈ ಸಮಯ ಕುಟಿಲವಾದ ನೀತಿಯ ರಸ್ತೆ ನಿಮ್ಮದಾಗಿಸಿಕೊಳ್ಳಿ ಮತ್ತು ಅದನ್ನು ರಾಜಿ ಮಾಡಿಕೊಳ್ಳಲು ಪ್ರಯತ್ನಿಸಿ. ನಿಮಗೆ ಸ್ವಲ್ಪ ಸಮಯದ ನಂತರ ಅವರು ನಿಮ್ಮ ಬಗ್ಗೆ ಸಹಮತಿ ಕೊಟ್ಟಿದ್ದಾರೆ ಅನಿಸುತ್ತದೆ. ಇಂದು ನಿಮಗೆ ಕೆಲಸ ಮಾಡುತ್ತಿರುವ ಸಂಸ್ಥೆಯು ನಿಮಗೆ ಕಷ್ಟ ಕೊಡುತ್ತಿರುವಂತೆ ಹಾಗೂ ನೀವು ಅದರೊಂದಿಗೆ ಅಸಂತುಷ್ಟರಿರುವಂತೆ ಅನ್ನಿಸುವುದು. ಸದ್ಯಕ್ಕೆ ನೀವೇನೂ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಸಮುದಾಯವರೊಂದಿಗೆ ಕೈ ಜೋಡಿಸಿ ಕೆಲಸ ಮಾಡುತ್ತೀರಿ ಮತ್ತು ಸಕಾರಾತ್ಮಕ ಯೋಚನೆ ಇರಿಸಿಕೊಳ್ಳಿ. ಈಗ ನಿಮ್ಮ ಕಡೆ ಬರುವ ಆದಾಯ ಸುಲಭವಾಗಿ ದೊರೆಯುವುದಿಲ್ಲ. ಬದಲಿಗೆ ಇದಕ್ಕಾಗಿ ಯೋಜನೆಗಳನ್ನು ಹಾಕಬೇಕು. ಧೈರ್ಯವನ್ನು ಬಿಡಬೇಡಿ, ಪ್ರಯತ್ನವನ್ನು ಮುಂದುವರಿಸಿರಿ. ಸರಿಯಾದ ದಾರಿಯನ್ನು ಆರಿಸಿಕೊಳ್ಳಿ. ನಿಮ್ಮ ಸಂಪಾದನೆಯಲ್ಲಿ ನಿರಂತರವಾಗಿ ಉಳಿತಾಯ ಮಾಡಿ ಅಂತ್ಯದಲ್ಲಿ ಒಳ್ಳೆಯ ಸಮಯಕ್ಕಾಗಿ ಕಾಯಿರಿ. ಇಂದು ನೀವು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಚೆನ್ನಾಗಿ ಅನಿಸುತ್ತೆ. ಕೆಲವು ಹಳೆಯ ಕಾಯಿಲೆಗಳಿಂದ ನೀವು ಟೆನ್ಷನ್ ಆಗಿರಬಹುದು. ಆದರೆ ಇಂದು ನೀವು ಮತ್ತೆ ಮೊದಲಿನಂತೆ ಆಗುವಿರಿ. ನಿಮಗೆ ಸಂತೋಷವಾಗಬಹುದು. ಇಂದು ನೀವು ಸಮತೋಲನ ಆಹಾರವನ್ನು ಸೇವಿಸಿ ಹಾಗೂ ನಿಮ್ಮ ಹೆಚ್ಚು ಸಮಯವನ್ನು ಟಿವಿ ನೋಡುವುದರಲ್ಲಿ ಕಳೆಯದೆ ಹೊರಗೆ ಹೋಗಿ ವ್ಯಾಯಾಮ ಮಾಡಿ. ಮಕರ ರಾಶಿ, ಇಂದು ನಿಮಗೆ ಇದನ್ನು ತಿಳಿದುಕೊಂಡು ತುಂಬಾ ಬೇಜಾರು ಆಗುತ್ತದೆ. ಏನೆಂದ್ರೆ, ಯಾರನ್ನು ನೀವು ನಿಮ್ಮ ಸ್ನೇಹಿತ ಎನ್ನುತ್ತೀರೋ ಅವರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದ್ದನ್ನು ಹೇಳುತ್ತಾರೆ. ಇದನ್ನೆಲ್ಲ ಕೇಳಿ ನೀವು ನಿಮ್ಮ ಶಾಂತಿಯನ್ನು ಕಳೆದುಕೊಳ್ಳಬೇಡಿ. ಬದಲಿಗೆ ಶಾಂತಿಯಾಗಿ ಧೈರ್ಯದಿಂದ ಪರಿಸ್ಥಿತಿಯನ್ನು ಸಂಭಾಳಿಸಲು ಪ್ರಯತ್ನಿಸಿ. ಈ ಜನಗಳ ಜೊತೆ ಮಾತನಾಡಿ ಹಾಗೆ ಇದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಸಂಬಂಧದಲ್ಲಿ ದ್ವೇಷ ಬರಲು ಏನು ಕಾರಣ ಎಂದು. ರೋಮಾನ್ಸ್ ಜಗತ್ತಿನಲ್ಲಿ ಈಗ ನಿಧಾನವೇ ಎಲ್ಲವೂ ಆಗಿದೆ. ನಿಮ್ಮ ಕೋಪವೇ ನಿಮ್ಮ ಕೈಯಲ್ಲಿ ಈ ಕೆಲಸ ಮಾಡಿಸುತ್ತಿದೆ ಎಂದು ನಿಮಗೆ ಅನುಭವವಾಗುತ್ತದೆ. ಇದಕ್ಕೋಸ್ಕರ ನೀವು ಆಮೇಲೆ ಪಶ್ಚಾತ್ತಾಪ ಪಡುವಿರಿ. ಇವತ್ತು ಕೋಪ ತುಂಬಾ ಹೊತ್ತಿನ ತನಕ ಇರುವುದಿಲ್ಲ.
ಆದರೆ ಕೋಪದಲ್ಲಿ ಆಡಿದ ಮಾತುಗಳ ಪ್ರಭಾವ ಬಹಳ ದಿನಗಳ ಕಾಲ ಇರುತ್ತದೆ. ಇವತ್ತು ನೀವು ಒಳ್ಳೆಯ ಮಾತನಾಡಿ, ಇಲ್ಲದಿದ್ದರೆ ಸುಮ್ಮನೆ ಇರುವುದು ಒಳ್ಳೆಯದು. ನೀವೇನಾದರೂ ವಿದ್ಯಾರ್ಥಿಯಾಗಿದ್ದರೆ ನಿಮಗೆ ವಿದೇಶದಿಂದ ಶುಭ ಸಮಾಚಾರ ಬರಲಿದೆ. ಖುದ್ದಾಗಿ ಅಭಿಯಾಂತ್ರಿಕೆಯ ವಿದ್ಯಾರ್ಥಿಗಳಿಗೆ ಅವಸರದಲ್ಲಿ ಶುಭವಾಗಲಿದೆ. ಏನಾದರೂ ನೀವು ಸ್ನಾತಕೋತ್ತರರಾಗಿದ್ದರೆ ನಿಮಗೆ ವಿದೇಶದಿಂದ ಕೆಲಸದ ಪ್ರಸ್ತಾಪ ಬರಲಿದೆ. ಇದನ್ನು ಗಂಭೀರತೆಯಿಂದ ತೆಗೆದುಕೊಳ್ಳಿ. ಇದು ಜೀವನದಲ್ಲಿ ನಿಮ್ಮ ದಿಸೆಯನ್ನು ಬದಲಿಸುತ್ತದೆ. ಆರ್ಥಿಕ ವಿಷಯದಲ್ಲಿ ನಿಮಗೆ ನಷ್ಟವಾಗಿದೆ. ಅದನ್ನು ಹೇಗಾದರೂ ತುಂಬುವ ಅವಶ್ಯಕತೆ ಇದೆ. ಇದಕ್ಕಾಗಿ ನೀವು ಯಾವುದಾದರೂ ಬಂಡವಾಳವನ್ನು ಹೂಡಬೇಡಿ. ಇಲ್ಲದಿದ್ದರೆ ನಷ್ಟ ಇನ್ನೂ ಹೆಚ್ಚಬಹುದು. ಕೆಲವು ಆರ್ಥಿಕ ವಿಷಯಗಳು ಹೇಗೆ ಬರುತ್ತವೆ ಎಂದರೆ ನೀವು ಅವುಗಳನ್ನು ನಿರ್ಲಕ್ಷಿಸಲು ಆಗುವುದಿಲ್ಲ. ಆದ್ದರಿಂದ ಬಂಡವಾಳ ಹೂಡುವ ವಿಷಯದಲ್ಲಿ ನೀವು ಹಳೆಯ ರೀತಿಯಲ್ಲೇ ಕಾಯಂ ಆಗಿರಿ. ಈ ಕಷ್ಟ ಬೇಗ ಮುಗಿದು ಹೋಗುವುದು. ನೀವು ಭೂತಕಾಲದ ಬಗ್ಗೆ ಯೋಚಿಸಿ ಸಮಯವನ್ನು ಹಾಳು ಮಾಡಬೇಡಿ. ನೀವು ನಿಮ್ಮ ಶಕ್ತಿಯನ್ನು ಉಳಿಸಿಕೊಂಡು ಇರಿ ಮತ್ತು ಅದರ ಸಕಾರಾತ್ಮಕ ಉಪಯೋಗ ಮಾಡಿ. ನೀವು ನಿಮ್ಮನ್ನು ಮಾನಸಿಕ ಒತ್ತಡದಿಂದ ದೂರವಿರಿಸಿ ಒಳ್ಳೆಯ ಜೀವನದ ಕಡೆ ಕರೆದುಕೊಂಡು ಹೋಗುವಂತಹದನ್ನೇ ಮಾಡಿ. ಆಗಲೇ ನಿಮಗೆ ಸರಿಯಾಗಿ ಸಮಾಧಾನವಾಗುವುದು. ಕುಂಭರಾಶಿ, ಇವತ್ತು ನೀವು ನಿಮ್ಮವರು ನಿಮಗೋಸ್ಕರ ಮಾಡುವ ಸಹಾಯವನ್ನು ನೋಡುತ್ತೀರಿ. ಅವರ ಸಣ್ಣ ಸಣ್ಣ ಪ್ರಯಾಸವು ನಿಮ್ಮ ಹೃದಯವನ್ನು ತಾಕುತ್ತದೆ. ಅವರ ಸಹಾಯ ಹಾಗೂ ಅವರ ಪ್ರೀತಿಯ ಕಾರಣ ನೀವು ಅವರಿಗೆ ಆಭಾರಿಯಾಗುವಿರಿ. ಅವರು ಮಾಡುವ ಸಹಾಯ ಸಣ್ಣದಾಗಿರಲಿ ಅಥವಾ ದೊಡ್ಡದಾಗಿರಲಿ, ನೀವು ಅವರಿಗೆ ಧನ್ಯವಾದಗಳನ್ನು ಹೇಳುವುದನ್ನು ಮರೆಯಬೇಡಿ. ಇಂದು ಸ್ನೇಹಿತರೊಂದಿಗೆ ನೀವು ಸಿನಿಮಾ ನೋಡುವ ಮನಸ್ಸಿನಲ್ಲಿ ಇದ್ದೀರಿ. ಇದು ನಿಮ್ಮ ಪ್ರೇಮ ಜೀವನದಲ್ಲಿ ಉಂಟಾಗಿರುವ ಅಡಚಣೆಯಿಂದ ಇರಬಹುದು. ಈ ದಿನವೂ ಸಣ್ಣ ಸಣ್ಣ ವಿಷಯಗಳಿಗೆ ಜ್ಞಾಪಕ ಇಡಬಹುದು. ನಿಮಗೆ ಅನಿಸುತ್ತದೆ ನೀವು ವ್ಯಾಪಾರವನ್ನು ಮುಂದುವರಿಸುವುದಕ್ಕೆ ಯಾರಾದರೂ ಸಲಹಾಕಾರರ ಸಹಾಯ ಪಡೆದುಕೊಳ್ಳಬೇಕು ಎಂದು. ಇದು ಒಂದು ಒಳ್ಳೆಯ ನಿರ್ಣಯವಾಗಿದೆ. ಹಿಂದಿನ ದಿನಗಳಿಗಿಂತ ಇಂದಿನ ದಿನಗಳು ನಿಮಗೆ ಉಪಯೋಗಕ್ಕೆ ಬರುತ್ತದೆ. ಇಂದು ಬಿಸಿನೆಸ್ನಲ್ಲಿ ಯಾವ ಅಡೆತಡೆಗಳು ಬರುವುದಿಲ್ಲ. ಆದರೆ ನಿಮಗೆ ಇದರ ಭಯ ಇರಬಹುದು. ಚಿಂತಿಸಬೇಡಿ. ಈ ಅಡಚಣೆ ಕೇವಲ ಕ್ಷಣಿಕ ಅಷ್ಟೇ. ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಯಾಗಿದೆ. ಭವಿಷ್ಯದಲ್ಲಿ ನಿಮಗೆ ಒಳ್ಳೆಯ ಲಾಭವೂ ದೊರೆಯುವುದು. ನೀವು ಪರಿಶ್ರಮ ಪಡುತ್ತೀರಿ. ಒಂದು ವೇಳೆ ಯಾವುದಾದ್ರೂ ಒಳ್ಳೆಯ ಕೆಲಸ ನಿಮ್ಮ ಕೈಗೆ ಸಿಕ್ಕರೆ ಅದನ್ನು ಹಿಡಿದಿಟ್ಟುಕೊಳ್ಳಿ. ನಿಮ್ಮ ಒಳ್ಳೆಯ ಆರೋಗ್ಯದ ಕಾರಣ ನಿಮಗೆ ಎಲ್ಲವೂ ಚೆನ್ನಾಗಿಯೇ ಅನಿಸುವುದು. ಬೇರೆ ಜನ ನಿಮ್ಮನ್ನು ನೋಡುತ್ತಿರುವವರು, ಅವರು ನಿಮ್ಮ ಪ್ರಶಂಸೆಯನ್ನು ಮಾಡುವರು. ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನವಹಿಸಿ ಮತ್ತು ಅದರ ಆನಂದ ಪಡೆಯಿರಿ. ಮೀನರಾಶಿ, ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ನಿಮ್ಮ ಮನೆಯಲ್ಲಿ ಇಷ್ಟೊಂದು ಜಗಳ ಏಕೆ ಆಗುತ್ತದೆ ಎಂದು? ನಿಮಗೆ ನಿಮ್ಮ ಕೋಪದ ಮೇಲೆ ಹಿಡಿತವಿಟ್ಟುಕೊಳ್ಳುವ ಅವಶ್ಯಕತೆ ಇದೆ. ನೀವೇನಾದರೂ ಸಕಾರಾತ್ಮಕ ಹಾಗೂ ಸಹನಶೀಲ ವ್ಯಕ್ತಿಯಾದರೆ ನೀವು ನಿಮ್ಮ ಮನೆಯಲ್ಲಿ ಸಂತೋಷಕರ ವಾತಾವರಣ ಹುಟ್ಟಿಸಬಹುದು. ಎಲ್ಲಾ ಮನುಷ್ಯರು ತಪ್ಪು ಮಾಡೇ ಮಾಡುತ್ತಾರೆ ಎಂಬುದು ನೆನಪಿರಲಿ. ಯಾರೂ ಸಂಪೂರ್ಣರಲ್ಲ. ನಿಮ್ಮ ಪರಿವಾರದವರ ಜೊತೆಯಲ್ಲಿ ಗೌರವದಿಂದ ಮಾತನಾಡಿ. ಅದೇ ನಿಮಗೂ ದೊರೆಯುತ್ತದೆ. ಇಂದು ನೀವು ನಿಮ್ಮ ಪ್ರೀತಿಯ ಜೀವನದಲ್ಲಿನ ನೆನಪಿನಲ್ಲಿ ಇಡುವಂತಹ ಕ್ಷಣಗಳನ್ನು ಅನುಭವಿಸುವಿರಿ. ಇಂದು ನೀವಿಬ್ಬರು ಮೊದಲ ಡೇಟಿಂಗಿಗೆ ಹೋಗಬಹುದು ಅಥವಾ ಯಾವುದಾದರೂ ವಸ್ತುವಿನಿಂದ ಖುಷಿ ಪಡೆಯಬಹುದು. ನಿಮ್ಮ ಈ ಕ್ಷಣಗಳು ಬಹಳ ದಿನಗಳವರೆಗೆ ಯೋಚನೆಯಲ್ಲಿ ಇರುವುದು. ಇಂದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಿತಾಂಶ ದೊರೆಯುವುದು. ಆದ್ದರಿಂದ ಯಾವ ವಿದ್ಯಾರ್ಥಿಗಳು ಇಂದು ಪರೀಕ್ಷೆ ಬರೆಯಲು ಹೋಗುತ್ತಿದ್ದರೆ ಅಂಥವರು ಟೆನ್ಷನ್ ಆಗುವ ಅವಶ್ಯಕತೆ ಇಲ್ಲ. ಇಂದು ಭಾಗ್ಯ ನಿಮ್ಮ ಜೊತೆ ಇದೆ. ನಿಮಗೆ ಯಾವುದೇ ಪರೀಕ್ಷೆಯಲ್ಲಾದರೂ ಆತ್ಮವಿಶ್ವಾಸವಿರಬೇಕು. ಸದ್ಯದ ದಿನಗಳಲ್ಲಿ ನೀವು ಎಲ್ಲಿ ಕೈ ಹಾಕಿದರೂ ಅಲ್ಲಿ ನಿಮಗೆ ಲಾಭವೇ ಲಾಭ. ಇದನ್ನೇ ಯೋಚಿಸಿ ನೀವು ಈ ದಿನಗಳಲ್ಲಿ ಬಂಡವಾಳದ ವಿಷಯದಲ್ಲಿ ದೊಡ್ಡ ಹೆಜ್ಜೆಯನ್ನು ಇಡಲು ಯೋಚಿಸುತ್ತಿರುವಿರಿ. ನೀವು ಇಲ್ಲಿಯವರೆಗೆ ಪಾರಂಪರಿಕವಾಗಿ ಬಂಡವಾಳ ಹೂಡುತ್ತಿದ್ದೀರಿ. ಜೊತೆಗೆ ಖರ್ಚನ್ನು ಯೋಚಿಸಿ ಬುದ್ಧಿವಂತಿಕೆಯಿಂದ ಮಾಡುತ್ತಿದ್ದೀರಿ. ಆದರೆ ಈಗ ನೀವು ದೊಡ್ಡ ಹೆಜ್ಜೆಯನ್ನು ಇಡುವ ಸ್ಥಿತಿಯಲ್ಲಿ ಇರುವಿರಿ. ಆದರೂ ತಕ್ಷಣ ಹಣವನ್ನು ಸಂಪಾದಿಸುವ ದಾರಿಯನ್ನು ಹುಡುಕಬೇಡಿ. ಬಂಡವಾಳಕ್ಕೆ ಯಾವುದಾದರೂ ವಿಕಲ್ಪವನ್ನು ಹುಡುಕಿ. ಇದರಲ್ಲಿ ನೀವು ಮುಂದೆ ಹೋಗಿ ನಿಮಗೆ ಲಾಭವನ್ನು ಇದು ತಂದುಕೊಡುತ್ತದೆ. ಇಂದು ನಿಮ್ಮ ತ್ವಚೆಗೆ ಒಳ್ಳೆಯ ದಿನವಾಗಿದೆ. ಇದಕ್ಕೆ ಸಂಬಂಧಿಸಿದ ಕಾಯಿಲೆಗಳು ವಾಸಿಯಾಗುವುದು. ನೀವು ಇದನ್ನು ನಿರಂತರವಾಗಿ ಇಟ್ಟುಕೊಳ್ಳಿ, ಏಕೆಂದರೆ ಇದರಿಂದ ಸಕಾರಾತ್ಮಕ ಬದಲಾವಣೆ ಬರುತ್ತಿದೆ. ನಿಮ್ಮ ತ್ವಚೆಯಲ್ಲಿ ನಿರಂತರ ಸುಧಾರಣೆ ಆಗುವುದು.